ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲಿನ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೇನೆ. ಈ ವಿಡಿಯೋ ಮಾಡಿರೋ ಉದ್ದೇಶ ಬಂದು ನನ್ನ ಚಾನಲಲ್ಲಿ 1000 ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. ಹಾಗಾಗಿ ಆ ಒಂದು ವಿಷಯನ ಹೇಳೋಣ ಅಂತ ಬಂದೆ. ಹಾಗೆ ನಾನು ಮೊನ್ನೆನೇ ಕಂಪ್ಲೀಟ್ ಆಯಿತು, ಆದರೆ ವಿಡಿಯೋ ಮಾಡಿ ಹಾಕೋದಕ್ಕೆ ಟೈಮ್ ಇರಲಿಲ್ಲ. ನನ್ನ ಮಗನಿಗೆ ಆರೋಗ್ಯ ಸ್ವಲ್ಪ ತಪ್ಪಿತ್ತು, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇದೇನಪ್ಪ 1000 ಜನ ಸಬ್ಸ್ಕ್ರೈಬರ್ ಅಷ್ಟಕ್ಕೆ ವಿಡಿಯೋ ಬೇರೆ ಮಾಡಿ ಹಾಕ್ತಿದ್ದಾರೆ ಅಂತ ಅಂದ್ಕೊಳ್ಬೋದು. ಬಟ್ ಯೂಟ್ಯೂಬ್ ಮಾಡಿರೋರಿಗೆ ಗೊತ್ತು 1000 ಜನ ಸಬ್ಸ್ಕ್ರೈಬರ್ನ ನಾವು ಯಾವ ರೀತಿ ಸಂಪಾದನೆ ಮಾಡಿದ್ದೀವಿ, ಎಷ್ಟು ವಿಡಿಯೋಸ್ನ ಹಾಕಬೇಕು, ಎಷ್ಟು ಶಾರ್ಟ್ಸ್ನ ಹಾಕಬೇಕು, ಹೇಗೆ ಎಡಿಟ್ ಮಾಡಬೇಕು, ಅದೆಲ್ಲ ಯೂಟ್ಯೂಬ್ ಚಾನಲ್ ಇರೋರಿಗೆ ಮಾತ್ರ ಅರ್ಥ ಆಗುತ್ತೆ ಅಂತಲೇ ಹೇಳ್ತೀನಿ. ಹಾಗಾಗಿ ನಾನೊಂದು ಈ ವಿಷಯನ ಶೇರ್ ಮಾಡೋದಕ್ಕೆ ಬಂದೆ. ಹಾಗೆ ನಾನು ಒಂದು ವಿಚಾರ ಹೇಳೋದಕ್ಕೆ ಬಂದೆ. ನನಗೆ ವಾಚ್ ಅವರ್ ಕಂಪ್ಲೀಟು ಆಗೋಕ್ಕೆ ಇನ್ನೂ ಟೈಮ್ ಬೇಕು. ಯಾಕಂದರೆ ನೀವು ಯಾರೂ ಸಹ ಈ ಒಂದು ತಪ್ಪನ್ನ ಮಾಡಬೇಡಿ ಅಂತ ಹೇಳೋದಕ್ಕೂ ಸಹ ಬಂದಿದ್ದೇನೆ. ಹಾಗೆ ಫಸ್ಟ್ ಆಫ್ ಆಲ್ ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಬಂದಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಹ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ದಯವಿಟ್ಟು ಯಾರೇ ಆಗಲಿ ವಿಡಿಯೋನ ಮಧ್ಯದಲ್ಲಿ ಯೂಟ್ಯೂಬ್ ಚಾನಲ್ ಮಾಡಿರೋರು ಸ್ಟಾಪ್ ಮಾಡಬೇಡಿ, ಅಂದರೆ ವಿಡಿಯೋ ಅಪ್ಲೋಡ್ ಮಾಡೋದನ್ನ. ಯಾಕಂದರೆ ನಂದು ವಾಚ್ ಅವರ್ ಸಹ ಇಷ್ಟೊತ್ತಿಗೆ ಕಂಪ್ಲೀಟ್ ಆಗಬೇಕಾಗಿತ್ತು. ಯಾಕಪ್ಪ ಅಂದರೆ ಆವಾಗಲೇ ಸ್ಟಾರ್ಟಿಂಗ್ ನಂದು ವಾಚ್ ಅವರ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಸ್ವಲ್ಪ ಕಾರಣಾಂತರಗಳಿಂದ ಮಧ್ಯ ಗ್ಯಾಪ್ ಕೊಟ್ಬಿಟ್ಟೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದನ್ನ. ಹಾಗಾಗಿ ಹೆಚ್ಚಾಗಿದ್ದನ್ನು ಸಹ ಯೂಟ್ಯೂಬ್ ಅವರು ಡಿಕ್ರೀಸ್ ಮಾಡಿದ್ರು ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಆ ಉದ್ದೇಶದಿಂದ ಯಾರಿಗೂ ಸಹ ನಂತರ ಆಗಬಾರ್ದು ಅಂತ ಹೇಳೋದಕ್ಕೂ ಸಹ ಈ ಒಂದು ವಿಡಿಯೋನ ಮಾಡಿದ್ದೇನೆ. ದಯವಿಟ್ಟು 2 ದಿನಕ್ಕೋ 3 ದಿನಕ್ಕೋ ಅಥವಾ ದಿನ ಒಂದೊಂದು ವಿಡಿಯೋ, ಅದು ಆಗಲಿಲ್ಲ ಅಂದರೆ 2 ದಿನಕ್ಕೆ 3 ದಿನಕ್ಕೆ ಒಂದು ವಿಡಿಯೋನಾದರೂ ಅಪ್ಲೋಡ್ ಮಾಡಿ. ದಯವಿಟ್ಟು ಯಾರೂ ಸಹ ಹೆಚ್ಚು ದಿನ ಗ್ಯಾಪು ಕೊಟ್ಟರೆ ಮಾತ್ರ ವಾಚ್ ಅವರ್ಸ್ ಎಲ್ಲ ಮತ್ತೆ ಕಡಿಮೆ ಆಗುತ್ತೆ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ಎಲ್ಲರೂ ಸಹ ನನ್ನ ಚಾನಲ್ನ ನೋಡ್ತಾ ಇರಿ. ಆದಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ವ್ಲಾಗ್ನ ಮಾಡಿ ಹಾಕ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ರಿಗೂ ಸಹ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.